ಬೆಳ್ಳುಳ್ಳಿ, ಇದು ಪ್ರಯೋಜನಕಾರಿ ಆಹಾರ ಎಂದು ಎಲ್ಲರಿಗೂ ತಿಳಿದಿದೆ. ಬೆಳ್ಳುಳ್ಳಿಯನ್ನು ಯಾರು ತಿನ್ನಬೇಕು ಮತ್ತು ಯಾರು ತಿನ್ನಬಾರದು ಎಂದು ನೋಡೋಣ. ಬೆಳ್ಳುಳ್ಳಿಯನ್ನು ಯಾರು ತಿನ್ನಬೇಕು? ಅಧಿಕ ರಕ್ತದೊತ್ತಡ, ಮಧುಮೇಹ ರೋಗಿ, ಗ್ಯಾಸ್ ಸಮಸ್ಯೆ, ಹೊಟ್ಟೆ ಉಬ್ಬುವುದು, ಮಲಬದ್ಧತೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಕೀಲು ನೋವು, ನಿದ್ರಾಹೀನತೆ, ದೇಹದ ತೂಕ, ಬೊಜ್ಜು, ಕ್ಯಾನ್ಸರ್ ರೋಗಿ. ಬೆಳ್ಳುಳ್ಳಿಯನ್ನು ಯಾರು ತಿನ್ನಬಾರದು? ಕಡಿಮೆ ರಕ್ತದೊತ್ತಡ ಇರುವ ಜನರು. ಬೆಳ್ಳುಳ್ಳಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಗರ್ಭಿಣಿಯರು, ಅಲ್ಸರ್ ಹುಣ್ಣು ಇರುವವರು. ಬೆಳ್ಳುಳ್ಳಿಯನ್ನು ಯಾವಾಗ ತಿನ್ನಬೇಕು? ಊಟದ 30 ನಿಮಿಷಗಳ ನಂತರ ಕೇವಲ ಒಂದು ಬೆಳ್ಳುಳ್ಳಿ ಎಸಳನ್ನು ತಿನ್ನಿರಿ. ಬೆಳ್ಳುಳ್ಳಿಯನ್ನು ಹೇಗೆ ತಿನ್ನಬೇಕು? ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯಬೇಡಿ, ಅದನ್ನು ನಿಮ್ಮ ಬಾಯಿಯಲ್ಲಿ ಹಾಕಬೇಡಿ, ಅಗಿಯಬೇಡಿ ಅಥವಾ ಕುದಿಸಬೇಡಿ. ಇದರಿಂದ ಬೆಳ್ಳುಳ್ಳಿಯ ಸಂಪೂರ್ಣ ಪ್ರಯೋಜನಗಳು ಸಿಗುವುದಿಲ್ಲ. ಬೆಳ್ಳುಳ್ಳಿಯ ದೊಡ್ಡ ಎಸಳನ್ನು ತೆಗೆದುಕೊಂಡು ಸ್ವಲ್ಪ ಪುಡಿಮಾಡಿ 20 ನಿಮಿಷಗಳ ಕಾಲ ಮುಚ್ಚಿಡಿ. ನಂತರ ಮಾತ್ರ ಅದನ್ನು ತಿನ್ನಬೇಕು. ಅಥವಾ ಬೆಳ್ಳುಳ್ಳಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಅದನ್ನು ಬಾಯಿಯಲ್ಲಿ ಹಾಕಿ ಮಾತ್ರೆಯಂತೆ ನುಂಗಬೇಕು. ಬೆಳ್ಳುಳ್ಳಿಯನ್ನು ಪುಡಿಮಾಡಿ 20 ನಿಮಿಷಗಳ ಕಾಲ ಇಡುವುದರಿಂದ ಅದರಲ್ಲಿ ಆಲಿಸಿನ್ ಎಂಬ ಸಂಯುಕ್ತವು ರೂಪುಗೊಳ್ಳುತ್ತದೆ. ಆಲಿಸಿನ್ ಬೆಳ್ಳುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತವಾಗಿದೆ. ಬೆಳ್ಳುಳ್ಳಿಯನ್ನು ಪುಡಿಮಾಡಿದಾಗ ಅಥವಾ ಕತ್ತರಿಸಿದಾಗ ಇದು ರೂಪುಗೊಳ್ಳುತ್ತದೆ. ಈ ಸಂಯುಕ್ತವು ನಮ್ಮ ರೋಗಗಳನ್ನು ಗುಣಪಡಿಸುತ್ತದೆ. ಇದು ಮುಖ್ಯವಾಗಿ ಜೀವಕೋಶಗಳನ್ನು ನಾಶಮಾಡುವ ಮೂಲಕ ಕ್ಯಾನ್ಸರ್ ಅನ್ನು ಗುಣಪಡಿಸುತ್ತದೆ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು. ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್